ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಮುಟ್ಟು ಆಗುವ ಮೊದಲು ಮುಟ್ಟು ಆಗುವ ನಂತರ ಹೆಣ್ಣುಮಕ್ಕಳು ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಇದೇ ಥರ ಯೂಸ್ಫುಲ್ ವಿಡಿಯೋಗಳು ನಿಮಗೆ ನೋಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ಮೊದಲನೇ ಟಿಪ್ಸ್ ಏನಂತ ಹೇಳ್ತಂದರೆ, ಹೆಣ್ಮಕ್ಳಿಗೆ ಡೇಟ್ ಆಗೋ ಟೈಮಲ್ಲಿ ತುಂಬ ಒಂಥರ ಬ್ಯಾಕ್ ಪೇನ್ ಇರುತ್ತೆ, ಹೊಟ್ಟೆ ನೋವು ಇರುತ್ತೆ, ತಲೆನೋವು ಇರುತ್ತೆ, ಕೆಲವೊಂದು ಹೆಣ್ಮಕ್ಳಿಗೆ ವಾಮಿಟು ಸಹ ಆಗುತ್ತೆ. ಇಂಥ ಟೈಮಲ್ಲಿ ಅದು ಆಗೋದು ಸಹಜ. ನಮ್ಮ ಹಾರ್ಮೋನ್ ಏರುಪೇರು ಆಗೋ ಟೈಮಲ್ಲಿ, ನಮಗೆ ಪೀರಿಯಡ್ಸ್ ಆಗೋ ಟೈಮಲ್ಲಿ ನಮಗೆ ಯಾವಾಗಲೂ ನಮ್ಮ ಹಾರ್ಮೋನ್ ಎಲ್ಲ ಏರುಪೇರು ಇರುತ್ತೆ. ಅದರಿಂದ ಈ ಥರ ಆಗುತ್ತೆ, ಇದು ಸಹಜ. ಇದಕ್ಕೆ ನಾವು ಬೇಜಾರು ಮಾಡ್ಕೊಳ್ಳೋದೆ ಯಾವ ಥರದಲ್ಲೂ ಇರಿಟೇಷನ್ ಆಗಬಾರ್ದು. ತುಂಬಾ ಇರಿಟೇಷನ್, ಒಂದೊಂದು ಮಕ್ಕಳಿಗೆ ಇರಿಟೇಷನ್ ಆಗೋದು, ಕೋಪ ಬರೋದು, ಒಂಥರ ಹೇಗೆ ಅಂತ ಹೇಳಿದ್ರೆ ಒಂಥರ ಅನ್ಕಂಫರ್ಟಬಲ್ ಆಗಿರ್ತಾರೆ. ಈ ಥರ ಆಗೋ ಟೈಮಲ್ಲಿ ಅದೆಲ್ಲ ಯಾವುದು ಆಗದೆ ಇರೋ ಥರ ನಾವು ಅದನ್ನು ತಡಿಬೇಕು ಅಂತ ಹೇಳ್ತಂದರೆ ನಾವು ಏನೇನು ಮಾಡಬೇಕು ಅಂತ ಹೇಳಿದ್ರೆ, ಊಟದಲ್ಲಿ ವ್ಯತ್ಯಾಸ ಇರುತ್ತೆ. ಊಟದಲ್ಲಿ ಮತ್ತು ನಾವು ಊಟ ಯಾವ ಥರ ತೊಗೊಳ್ತೀವಿ, ಆಹಾರ ಯಾವ ಥರ ತೊಗೊಳ್ತೀವಿ, ಯಾವ ಥರ ರೆಸ್ಟ್ ತೊಗೊಳ್ತೀವಿ, ಮತ್ತು ಯಾವ ಥರದ ನಾವು ರೆಸ್ಟ್ ಮಾಡಿ ನಾವು ಯಾವ ಥರ ಮಾಡ್ಕೋಬೇಕು ಅನ್ನೋದು ನಾನು ಪ್ರತಿಯೊಂದು ಒಂದೊಂದು ಟಿಪ್ಸ್ ಥರ ಒಂದು 8 ಟಿಪ್ಸ್ ಹೇಳಿದೆ. ಆ ಟಿಪ್ಸ್ ಪ್ರಕಾರ ನೀವು ಒಂದೊಂದೇ ಟಿಪ್ಸನ್ನು ಫಾಲೋ ಮಾಡ್ತು ಅಂತ ಹೇಳಿದ್ರೆ, ಆ ಫಾಲೋ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನೆಲ್ಲ ನಾವು ತಡೆಗಟ್ಬೋದು. ಪ್ರತಿ ತಿಂಗಳು ನಾವು ಡೇಟ್ ಆಗೋದನ್ನು ದೊಡ್ಡ ಟಾಸ್ಕ್ ಥರ ಮಾಡ್ಕೊಳ್ಳೋದೆ ಅದನ್ನು ಈಸಿಯಾಗಿ ನಾವು ತೊಗೊಂಡೋಗ್ಬೋದು. ಅದನ್ನು ಏನೇನು ಮಾಡಬೇಕು ಅಂತ ಹೇಳಿ ಎಲ್ಲ ನಾನು ಟಿಪ್ಸ್ಗಳಲ್ಲಿ ಇದರಲ್ಲಿ ಹೇಳಿದ್ದೀನಿ. ಒಂದೊಂದು ಟಿಪ್ಸನ್ನು ಫಾಲೋ ಮಾಡಿ, ಆಯಿತಾ? ಪೀರಿಯಡ್ಸ್ ಟೈಮಲ್ಲಂತೂ ಜಂಕ್ ಫುಡ್ಗಳೆಲ್ಲ ತೊಗೊಳ್ಳೇಬಾರ್ದು. ಜಂಕ್ ಫುಡ್ ತೊಗೊಳ್ಳಿಂದ್ರೆ ಏನಾಗುತ್ತೆ ಅಂತ ಹೇಳ್ತಂದ್ರೆ, ಆಯಿಲ್ ಎಲ್ಲ ಜಾಸ್ತಿ ತಿನ್ನೋದ್ರಿಂದ ಪಿಂಪಲ್ಗಳು ಇನ್ನೂ ಹೆಚ್ಚಾಗಿ ಬರುತ್ತೆ. ಅದರಿಂದ ಏನು ಮಾಡಬೇಕು ಅಂತ ಹೇಳಿದ್ರೆ, ಆಯಿಲಿ ಫುಡ್ ಫುಲ್ ಅವಾಯ್ಡ್ ಮಾಡಬೇಕು. ಪೀರಿಯಡ್ಸ್ಗೆ ಮುಂಚೆ ಆಗಲಿ, ಪೀರಿಯಡ್ಸ್ ಆದಮೇಲೆ ಆಲ್ಮೋಸ್ಟ್ ಆದಷ್ಟು ಕಡಿಮೆನೇ ಮಾಡ್ಕೋಬೇಕಾಗುತ್ತೆ. ಯಾವಾಗಲೂ ಒಂದ್ಸಲ ತೊಗೊಂಡ್ರೆ ಏನಾಗೋದಿಲ್ಲ. ಈ ಥರ ಟೈಮಲ್ಲೆಲ್ಲ ತೊಗೊಳ್ಳೇಬಾರ್ದು. ಮುಟ್ಟಕ್ಕೆ ಹೋಗಬೇಡಿ. ಹೆಚ್ಚಾಗಿ ಜಾಸ್ತಿ ಬೇರೆ ಒಳ್ಳೆ ಫುಡ್ಗಳು ತೊಗೊಳ್ಳೋದನ್ನು ಸ್ಟಾರ್ಟ್ ಮಾಡಿ. ಮೂರನೇ ಟಿಪ್ಸ್ ಹೇಳಬೇಕಾದ್ರಲ್ಲಿ ನೀರು ಹೆಚ್ಚಾಗಿ ಕುಡಿಬೇಕಾಗುತ್ತೆ. ನೀರು ನಾವು ಎಷ್ಟು ಕುಡಿತೀವೋ ಅಷ್ಟು ಒಳ್ಳೆಯದು. ನಮಗೆ ದಣಿವು ಕಡಿಮೆ ಆಗುತ್ತದೆ ಮತ್ತು ಒಂಥರ ಫುಲ್ ಬಾಡಿ ರಿಲ್ಯಾಕ್ಸ್ ಆಗಿರುತ್ತೆ. ನೀರು ಕುಡಿಯೋದ್ರಿಂದ ಜಾಸ್ತಿ ಗ್ಲೋನೆಸ್ಸು ಇರುತ್ತೆ, ಮುಖದಲ್ಲಿ ಪಿಂಪಲ್ ಅಂತ ಆಗೋದನ್ನೆಲ್ಲ ತಡೆಯುತ್ತೆ. ನೀರು ಹೆಚ್ಚಾಗಿ ಕುಡಿಯೋದ್ರಿಂದ ಒಳ್ಳೆ ಗ್ಲೋನು ಇರುತ್ತೆ, ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀರು ಹೆಚ್ಚಾಗಿ ಕುಡಿಬೇಕಾಗುತ್ತೆ. ಪೀರಿಯಡ್ಸ್ ಆಗೋ ಟೈಮಲ್ಲಿ ಆದರೆ, ಪೀರಿಯಡ್ಸ್ ಆದಮೇಲೆ ಆದರೂ ಯಾವಾಗಲೂ ನೀರು ತುಂಬ ಹೆಚ್ಚಿಗೆ ಕುಡಿಯೋದ್ರಿಂದ ಸ್ಕಿನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀರಂತೂ ಹೆವಿಯಾಗಿ ಕುಡಿಲೇಬೇಕಾಗುತ್ತೆ. 4ನೇ ಟಿಪ್ಸ್ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ, ಹೆಚ್ಚಾಗಿ ತರಕಾರಿ ತಿನ್ನಿ, ಸೊಪ್ಪು ತರಕಾರಿ ಜಾಸ್ತಿ ತೊಗೊಳ್ಳಿ, ಮತ್ತು ವೆಜಿಟೇಬಲ್ಸ್ ಎಲ್ಲ ತುಂಬಾ ತೊಗೋಬೇಕಾಗುತ್ತೆ. ಮತ್ತು ಪ್ರೋಟೀನ್ ಬೇಕಾಗಿರೋವಂಥ ಚಿಕನ್ ಬ್ರೆಸ್ಟ್, ಮತ್ತು ಫಿಶು, ಎಗ್, ಯೋಗರ್ಟ್ ಮತ್ತು ಕರ್ಡ್, ಈ ಥರದ್ದೆಲ್ಲ ಹೆಚ್ಚಾಗಿ ತೊಗೋಬೇಕಾಗುತ್ತೆ. ಬೇಳೆಕಾಳುಗಳೆಲ್ಲ ಹೆಚ್ಚಾಗಿ ತೊಗೊಳ್ಳಿ. ಪ್ರೋಟೀನ್ ಜಾಸ್ತಿ ತೊಗೊಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ವೀಕ್ನೆಸ್ ಇರೋದಿಲ್ಲ. ನಮ್ಮ ಪ್ರೋಟೀನ್ ಹೆಚ್ಚಾಗಿ ತೊಗೊಳಿದ್ರೆ ವೀಕ್ನೆಸ್ ಯಾವಾಗ ಇರೋದಿಲ್ವೋ ಆವಾಗ ನಮಗೆ ಆ್ಯಕ್ಟಿವ್ ಆಗಿ ಇರ್ಬೋದು ನಾವು. 5ನೇ ಟಿಪ್ಸ್ ಪ್ರಕಾರ ಹೆಚ್ಚಾಗಿ ಡ್ರೈ ಫ್ರೂಟ್ಸ್ ತೊಗೋಬೋದು. ನಾನ್ ವೆಜ್ಜಲ್ಲಿ ಸಿಗುವಂಥದ್ದೇ ಪ್ರೋಟೀನು ಸಹ ನಿಮಗೆ ಡ್ರೈ ಫ್ರೂಟ್ಸಲ್ಲಿ ಸಿಗುತ್ತೆ. ಒಳ್ಳೆ ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಅದರಲ್ಲೂ ಇರುತ್ತೆ. ಹೆಚ್ಚಾಗಿ ಡ್ರೈ ಫ್ರೂಟ್ಸು ನೀವು ತೊಗೋಬೋದು. ಮತ್ತು ಹಾಲನ್ನು ತೊಗೊಳ್ಳಿ, ಮತ್ತು ಎಗ್ಗು ತಿನ್ನೋರೋ ಥರ ಇದ್ದರೆ ಎಗ್ಗು ತೊಗೋಬೋದು. ಅದರಲ್ಲೂ ಒಳ್ಳೆ ಪ್ರೋಟೀನ್ ಸಿಗುತ್ತೆ ನಿಮಗೆ. ಟಿಪ್ಸ್ ನಂಬರ್ 6ನೇ ಪ್ರಕಾರ ಹೇಳಬೇಕಾಯಿತು ಅಂದರೆ, ಹೆಚ್ಚಾಗಿ ನಿದ್ದೆ ಮಾಡಬೇಕು. ನಿದ್ದೆ ಎಷ್ಟು ಮಾಡ್ತೀವಿ ಎಲ್ಲದಕ್ಕಿಂತ ನಿದ್ದೆನೇ ಮೇನ್ ಮುಖ್ಯವಾಗಿರೋದು. ನಿದ್ದೆ ತುಂಬಾ ಚೆನ್ನಾಗಿ ಮಾಡಬೇಕಾಗುತ್ತೆ. ಹೆಣ್ಣುಮಕ್ಕಳು 7 ರಿಂದ 8 ಅವರ್ ನಿದ್ದೆ ಮಾಡಲೇಬೇಕಾಗುತ್ತೆ. ನಿದ್ದೆ ತುಂಬ ಹೆಚ್ಚಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಒಳ್ಳೆ ಮೂಡ್ ಫೀಲ್ ಆಗುತ್ತೆ. ಮತ್ತು ಏನಂದರೆ ಆ್ಯಕ್ಟಿವ್ ಆಗಿರ್ತೀವಿ. ದಿನ ಪೂರ್ತಿ ನಾವು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅರ್ಧಂಬರ್ಧ ನಿದ್ದೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಮೂಡ್ ಸ್ವಿಂಗ್ ಆಗೋದು, ಒಂಥರ ಇರಿಟೇಷನ್ ಆಗೋದು, ಅದು ಇಂಥ ಪೀರಿಯಡ್ಸ್ ಟೈಮಲ್ಲಂತೂ ಜಾಸ್ತಿನೇ ಆಗುತ್ತೆ. ಮೊದಲೇ ಆಗಿರುತ್ತೆ, ಈಗ ಮತ್ತೆ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ, ನಿದ್ದೆ ತುಂಬ ಅವಶ್ಯಕತೆ ಇದೆ. ನಿದ್ದೆ ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ ಹೆಣ್ಮಕ್ಳು ಪೀರಿಯಡ್ಸ್ ಟೈಮಲ್ಲಿ. ಟಿಪ್ಸ್ ನಂಬರ್ 7ನೇ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ, ಲೈಟಾಗಿ ವಾಕಿಂಗ್ ಇರಬೇಕಾಗುತ್ತೆ. ಲೈಟಾಗಿ ಎಕ್ಸಸೈಸ್ ಇರಲೇಬೇಕಾಗುತ್ತೆ. ಕೆಲವೊಂದು ಹೆಣ್ಮಕ್ಳಿಗೆ ವಾಕಿಂಗ್ ಆಗಲಿ, ಪ್ರತಿಯೊಂದು ಎಕ್ಸಸೈಸು ಅದು ಇದು ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಪ್ರಾಣಾಯಾಮ ಆದರೂ ಮಾಡ್ಕೋಬೋದು.
ಕೆಲವೊಬ್ಬರಿಗೆ ಮಾಡೋದ್ರಿಂದ ಸುಸ್ತು ಗಿಸ್ತು ಏನೂ ಆಗೋಲ್ಲ ಅಂತ ಹೆಣ್ಮಕ್ಳು ಲೈಟಾಗಿ ವಾಕು ಮಾಡ್ಬೋದು, ಎಕ್ಸಸೈಸು ಮಾಡ್ಬೋದು. ಕೆಲವೊಬ್ರಿಗೆ ಮಾಡೋಕ್ಕಾಗೋದಿಲ್ಲ ಅಂತ ಹೆಣ್ಮಕ್ಳು ಪ್ರಾಣಾಯಾಮ ಮಾಡ್ಕೊಳ್ಳಿ. ಪ್ರಾಣಾಯಾಮ ಮಾಡ್ಕೊಳ್ಳೋದ್ರಿಂದ ಯಾವುದೇ ನಿಮಗೆ ಒಂಥರ ಆಯಾಸ ಅನಿಸೋದಿಲ್ಲ, ಇನ್ನೂ ಮನಸ್ಸಿಗೆ ಫ್ರೀ ಅನಿಸುತ್ತೆ, ಒಂಥರ ಆರಾಮ್ ಅನಿಸುತ್ತೆ. ಧ್ಯಾನನೂ ಮಾಡ್ಬೋದು, ಒಂದೊಂದು 10 ನಿಮಿಷ ಧ್ಯಾನನೂ ಮಾಡ್ಕೊಳ್ಳಿ, ಒಳ್ಳೆ ಫೀಲ್ ಇರುತ್ತೆ, ಒಂಥರ ಮೂಡ್ ತುಂಬ ಚೆನ್ನಾಗಿರುತ್ತೆ. ಇಂಥ ಟೈಮಲ್ಲಿ ನೀವು ಮಾಡಿ ನೋಡಿ. ಪ್ರಾಣಾಯಾಮ 10 ನಿಮಿಷ ಮಾಡ್ಕೊಳ್ತು ಅಂತ ಹೇಳ್ತಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಪ್ರಾಣಾಯಾಮನೂ ಮಾಡ್ಕೋಬೋದು. 9ನೇ ಟಿಪ್ಸ್ ಪ್ರಕಾರ ಹಣ್ಣುಗಳನ್ನ ಹೆಚ್ಚಾಗಿ ಸೇವಿಸಿ. ಹಣ್ಣುಗಳನ್ನ ಹೆಚ್ಚಾಗಿ ಸೇವಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಯಾವುದೇ ಥರ ವೀಕ್ನೆಸ್ ಇರೋದಿಲ್ಲ. ಬೇಳೆಕಾಳುಗಳು ಪ್ರತಿಯೊಂದು ತರಕಾರಿ ಅದು ಇದು ಹೇಗೆ ಸೇವಿಸ್ತೀವೋ ಅದೇ ಥರ ಪ್ರತಿಯೊಂದು ಟೈಮಲ್ಲಿ ಹಣ್ಣುಗಳನ್ನ ತುಂಬ ಸೇವಿಸಬೇಕಾಗುತ್ತೆ. ಹಣ್ಣುಗಳಲ್ಲಿ ಒಂದೊಂದು ಹಣ್ಣುಗಳಲ್ಲಿ ಒಂದೊಂದು ಥರ ಇರೋವಂಥ ವಿಟಮಿನ್ಸು, ಮಿನರಲ್ಲು, ಕ್ಯಾಲ್ಶಿಯಮ್ ಪ್ರತಿಯೊಂದು ಇರುತ್ತೆ. ಸೊ ಹಣ್ಣುಗಳನ್ನ ನಾವು ಸೇವಿಸಲೇಬೇಕಾಗುತ್ತೆ. ಪಿರಿಯಡ್ಸ್ ಟೈಮಲ್ಲಿ ಅಂತ ಇಲ್ಲ, ಎಲ್ಲ ಟೈಮಲ್ಲೂ ಹಣ್ಣುಗಳನ್ನ ಸೇವಿಸಲೇಬೇಕು. ಹೇಳಬೇಕಾಯ್ತು ಅಂತ ಹೇಳಿದ್ರೆ ಬೆಳಗ್ಗೆ ಮತ್ತು ಸಂಜೆ ಒಳಗಡೆ ಹಣ್ಣುಗಳನ್ನ ಸೇವಿಸ್ಕೋಬೇಕು. ನೈಟಲ್ಲಿ ಮಾತ್ರ ಹಣ್ಣುಗಳು ತಿನ್ನೋಕೆ ಹೋಗ್ಬೇಡಿ, ಮತ್ತು ಮಿಕ್ಸ್ ಫ್ರೂಟ್ಸು ತಿನ್ನೋಕೆ ಹೋಗ್ಬೇಡಿ. ಯಾವುದೇ ಥರದ ಹಣ್ಣುಗಳು ಒಂದು ಟೈಮ್ಗೆ ಒಂದು ಹಣ್ಣನ್ನು ತಿನ್ಕೊಳ್ಳಿ. 3 ಥರ ಹಣ್ಣುಗಳು ದಿನಕ್ಕೆ 2 ರಿಂದ 3 ಹಣ್ಣಾದರೂ ನಾವು ತಗೊಳ್ಳೇಬೇಕಾಗುತ್ತೆ. ಪ್ರತಿಯೊಂದು ಹಣ್ಣಲ್ಲಿ ಒಂದೊಂದು ಹಣ್ಣಲ್ಲಿ ಒಂದೊಂದು ತತ್ವ ಇರುತ್ತೆ. ಸೊ ಎಲ್ಲ ಹಣ್ಣುಗಳನ್ನು ಯಾವ ಸೀಸನ್ ಪ್ರಕಾರ, ಯಾವ ಸೀಸನಲ್ಲಿ ನಮಗೆ ನೇಚರಲ್ಲಿ ಯಾವ ಸೀಸನಲ್ಲಿ ಯಾವ ಥರ ಹಣ್ಣುಗಳು ಸಿಗುತ್ತಾ ಇರುತ್ತೋ ಆ ಥರ ಟೈಮಲ್ಲಿ ಹಣ್ಣುಗಳನ್ನ ತೊಗೋಬೇಕಾಗುತ್ತೆ. ನಾವು ನೇಚರ್ ಪ್ರಕಾರ ಬರೋ ಹಣ್ಣುಗಳನ್ನ ನಾವು ಯಾವುದನ್ನು ನಾವು ಇಗ್ನೋರ್ ಮಾಡಬಾರ್ದು. ಎಲ್ಲ ನೇಚರಲ್ಲಿ ಬರುವಂಥದ್ದು, ಸೀಸನಲ್ಲಿ ಬರುವಂಥ ಹಣ್ಣುಗಳನ್ನ ನಾವು ಸೇವಿಸಬೇಕಾಗುತ್ತೆ. ದಿನಕ್ಕೆ 3 ಹಣ್ಣಾದ್ರೂ ತೊಗೊಳ್ಳಿ, ಸಪ್ರೇಟಾಗಿ ತೊಗೊಳ್ಳಿ. ಮಿಕ್ಸ್ ಫ್ರೂಟ್ಸ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಬೆಳಗ್ಗೆಯಿಂದ ನೈಟ್ ಸಂಜೆ 5 ಗಂಟೆ ಒಳಗಡೆ ಫ್ರೂಟ್ಸು ತೊಗೊಳ್ಳಿ, ನೈಟು ತಿನ್ನೋಕೆ ಹೋಗಬೇಡಿ. ಎಲ್ಲ ಟೈಮಲ್ಲೂ ಹಣ್ಣು ತೊಗೊಳ್ಳಿ. ಓಕೆ. 10ನೇ ಟಿಪ್ಸ್ ಪ್ರಕಾರ ಎಳ್ಳಿನ ಮಹತ್ವ ಏನು ಅಂತ ಹೇಳಿದ್ರೆ ಅದು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ, ಆದರೆ ಎಷ್ಟು ಅದರಲ್ಲಿ ಅಂಶಗಳಿರುತ್ತೆ ಅಂತ ಹೇಳಿದ್ರೆ ಹೇರಳವಾಗಿದೆ. ತುಂಬಾ ಅಂಶಗಳಿರುತ್ತೆ. ತುಂಬ ಒಳ್ಳೆಯ ಒಂದು ನಮಗೆ ದೇವರು ಕೊಟ್ಟಿರೋಂಥ ಒಂದು ಪ್ರಸಾದ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆ ಅಂಶಗಳು ಅದರಲ್ಲಿದೆ. ಹೇಳಬೇಕು ಅಂತ ಹೇಳಿದ್ರೆ ಫೈಬರು ತುಂಬ ಇದೆ, ಕಬ್ಬಿನಾಂಶ ತುಂಬ ಇದೆ, ಮತ್ತು ಸೆಲೆನಿಯಂ ಬಂದು ಥೈರಾಯ್ಡ್ ಪೇಷಂಟಿಗೆ ಸೆಲೆನಿಯಂ ತುಂಬ ಅವಶ್ಯಕತೆ ಇದೆ, ಅಂಥವ್ರಿಗೆ ಸೆಲೆನಿಯಂ ಬೇಕಾಗುತ್ತೆ. ಫೈಬರ್ ತುಂಬ ಹೆಚ್ಚಾಗಿದೆ. ಮತ್ತು ಇನ್ನೊಂದು ಏನಂತ ಹೇಳ್ತಂದರೆ ಕೆಂಪು ರಕ್ತ ಕಣ ಹೆಚ್ಚಾಗುತ್ತೆ ಇದರಿಂದ. ನಾವು ಇದನ್ನು ಸೇವಿಸೋದ್ರಿಂದ ಅದನ್ನು ಸೇವಿಸಲೇಬೇಕು. ಏನಂತ ಹೇಳಿ ಅಂದರೆ ಇದನ್ನು ನೆನೆಸಿಬಿಟ್ಟು ಮತ್ತು ನೆನೆಸಿ ತಿನ್ನಿ ಮತ್ತು ಹುರಿದು ತಿನ್ನಿ. ಹಾಗೆ ನೀವು ಹಸಿಯಾಗಿ ತಿನ್ನೋಕೆ ಹೋಗ್ಬಿಡಿ. ಇದು ಜೀರ್ಣಶಕ್ತಿ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಈ ಕಾಳುಗಳಿಂದ. ಅದನ್ನು ಹುರಿದು ತಿನ್ನಿ, ಇಲ್ಲ ಅಂತ ಹೇಳಿದ್ರೆ ನೀರಲ್ಲಿ ನೆನೆಸ್ಬಿಟ್ಟು ತಿನ್ನಿ. ಮತ್ತು ಇನ್ನೊಂದು ಏನಂತ ಎಳ್ಳು ಉಂಡೆ ಮಾಡ್ಕೊಂಡು ತಿನ್ನಿ. ಎಳ್ಳು ಉಂಡೆ ಮಾಡೋದ್ರಿಂದ ಬೆಲ್ಲ ಮತ್ತು ಒಣ ಕೊಬ್ಬರಿ ಮತ್ತು ಎಳ್ಳನ್ನು ಹಾಕಿ ಹುರಿದು ಇದರಿಂದ ಮಾಡಿರುವಂಥ ಒಂದು ಲಾಡು ಥರ ಮಾಡಿಕೊಂಡು ಎಳ್ಳುಂಡೆ ಮಾಡಿಕೊಂಡು ತಿನ್ನಿ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು, ತುಂಬ ಶಕ್ತಿ ಇರುತ್ತೆ. ಮತ್ತು ಮೂಳೆಗಳಿಗೆಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ. ವಿಟಮಿನ್ ಡಿ ಅಂತೂ ಇದರಲ್ಲಿ ತುಂಬ ಚೆನ್ನಾಗಿದೆ. ವಿಟಮಿನ್ ಬಿನೂ ಇದೆ, ವೈಟಮಿನ್ ಸಿ ಇದೆ, ಪ್ರತಿಯೊಂದು ಇದೆ ಇದರಿಂದ. ಇದು ಒಂದೊಂದು ಲಾಡುಗಳು ಮಾಡಿಕೊಂಡು ನಾವು ತಿನ್ನೋದ್ರಿಂದ ಒಳ್ಳೆಯ ಶಕ್ತಿ ಸಿಗುತ್ತೆ. ಮತ್ತು ಮೆನೋಪಾಸ್ ಆಗೋ ಟೈಮಲ್ಲಿ ಹೆಣ್ಮಕ್ಳು ಮೆನೋಪಾಸ್ ಟೈಮಲ್ಲಂತೂ ರೆಗ್ಯುಲರಾಗಿ ತಗೊಳ್ಬೇಕು. ಇದು ರೆಗ್ಯುಲರಾಗಿ ತಗೊಳ್ಳೋದ್ರಿಂದ ಅವರ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗುತ್ತೆ. ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇರುತ್ತೆ ನೋಡಿ, ಅದನ್ನು ಕಡಿಮೆ ಆಗುತ್ತೆ ಇದ್ರ ತಗೊಳ್ಳೋದ್ರಿಂದ. ಬೆಳಗ್ಗೆ ಮಾಮೂಲಿ ತಿಂಡಿ ಆಗಿದ ತಕ್ಷಣ ಇದನ್ನು ಹುರಿದು ಇಟ್ಕೊಂಡು ಒಂದು 2 ಸ್ಪೂನ್ ಇಲ್ಲ 1 ಸ್ಪೂನು ಹಾಗೆ ಜಗುದು ತಿನ್ನೋದ್ರಿಂದ ತುಂಬ ಯೂಸಸ್ ಇದೆ ಹೆಣ್ಣುಮಕ್ಕಳಿಗೆ. ಮತ್ತು ಇನ್ನೊಂದು ಹೇಳ್ತಂದರೆ ಪಿರಿಯಡ್ಸ್ ಆಗೋ ಹೆಣ್ಣುಮಕ್ಕಳು ಪಿರಿಯಡ್ಸ್ ಆದಮೇಲೆ ತಕ್ಷಣಕ್ಕೆ ತಗೋಬೇಡಿ. ಪಿರಿಯಡ್ಸ್ ಆಗಿ 1 ವಾರ ಆಗಲಿ, 1 ವಾರ ಯಾಕಂದರೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಎಳ್ಳು ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇರುತ್ತೆ, ತಗೊಳ್ಳೋದ್ರಿಂದ ಏನಾಗುತ್ತೆ ಇನ್ನೂ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಬ್ಲೀಡಿಂಗ್ ಎಲ್ಲ ಆಗಿ 1 ವಾರ ಆಗಿ 10 ದಿನ ಆಮೇಲೆ ತೊಗೊಳ್ಳಿ. ಒಂದು 15 ಡೇಸ್ ತೊಗೊಳ್ಳಿ, ಗ್ಯಾಪ್ ಕೊಡಿ, ಮತ್ತು 1 ವಾರ ಗ್ಯಾಪ್ ಕೊಡಿ. ತಿಂಗಳಲ್ಲಿ 1 ವಾರ ಗ್ಯಾಪ್ ಕೊಟ್ಟು ಈ ಥರ ತಗೊಳ್ತಾ ಇತ್ತು ಅಂತ ಹೇಳಿದ್ರೆ ತುಂಬಾ ಬೇರೆ ಹೆಣ್ಮಕ್ಳು ಪಿರಿಯಡ್ಸ್ ಆಗೋ ಹೆಣ್ಮಕ್ಳಿಗೆಲ್ಲ ಗಂಡು ಮಕ್ಳಿಗೆ ಆಗಲಿ ಮಕ್ಕಳಿಗೆ ಸಣ್ಣ ಮಕ್ಳಿಗೂ ಈ ಥರ ಎಲ್ಲ ಮಾಡಿ ಇದರಿಂದ ತುಂಬ ಪ್ರೋಟೀನ್ ಇರೋದ್ರಿಂದ ಎಲ್ಲ ಪ್ರೋಟೀನು ಫೈಬರು ವೈಟಮಿನ್ಸ್ ಎಲ್ಲ ಇರೋದ್ರಿಂದ ಎಲ್ಲ ಪ್ರತಿಯೊಬ್ಬರು ತಿನ್ಬೋದು, ಆರೋಗ್ಯವಾಗಿರ್ತೀವಿ. ಇದನ್ನು ಚೆನ್ನಾಗಿ ಡೈಲಿ ಒಂದೊಂದು ತೊಗೊಂಡು ತಿನ್ಬೋದು ಅಂತ ಹೇಳ್ತೀನಿ. ಇದು ಕಣ್ಣಿಗೂ ಸಹ ತುಂಬ ಒಳ್ಳೆಯದು. ಐರನ್ ಕಂಟೆಂಟ್ ತುಂಬ ಇದೆ ಇದರಲ್ಲಿ, ಕಣ್ಣಿಗೂ ತುಂಬ ಒಳ್ಳೆಯದು. ವಿಟಮಿನ್ ಎ ಇದೆ ಇದರಿಂದ. ಮತ್ತು 10 ಗೋಲ್ಡನ್ ಟಿಪ್ಸ್ನ ಫಾಲೋ ಮಾಡಿ ಪ್ರತಿಯೊಂದು ಹೆಣ್ಣುಮಕ್ಕಳು. ತಿಂಗಳಲ್ಲಿ ಆಗುವಂಥ ನಿಮಗೆ ಯಾವುದೇ ಒಂದು ಕಿರಿಕಿರಿ ಯಾವುದೇ ಆಗೋದಿಲ್ಲ. ಪ್ರತಿ ತಿಂಗಳೂ ಆರೋಗ್ಯವಾಗಿರ್ಬೋದು.
ಪಿರಿಯಡ್ಸ್ ಆಗುವಂಥ ಹೆಣ್ಮಕ್ಳು ಅಷ್ಟೇ, ಮೆನೋಪಾಸ್ ಆಗಿರುವಂಥ ಹೆಣ್ಮಕ್ಳು ಆಗೋಕ್ಕೆ ಮುಂಚೆ ಎಲ್ಲ ಆಗಿರೋರು ಪ್ರತಿಯೊಬ್ಬರೂ ಇದನ್ನು ಫಾಲೋ ಮಾಡ್ತು ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇದನ್ನು ಫಾಲೋ ಮಾಡಿ ಆಯಿತಾ. ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಹೈಜೀನ್ ಮೇಂಟೈನ್ ಮಾಡಿ, ಸೇಫ್ಟಿಯಾಗಿರಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಹೆಣ್ಮಕ್ಳು ನಾನು ನೋಡೋ ಥರ ಸುಮಾರು ಹೆಣ್ಮಕ್ಳಾಗಲಿ ಪಿರಿಯಡ್ಸ್ ಆಗೋ ಟೈಮಲ್ಲಿ ಒಂಥರ ಅಸಹ್ಯ ಪಟ್ಕೊಳ್ಳೋದು, ಒಂಥರ ಹಿರ್ಸು ಮುರುಸು, ನಾನು ಆಗಿಬಿಟ್ಟಿದ್ದೀನಿ, ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ, ಇಲ್ಲಿ ಈ ಥರ ಅವ್ರನ್ನ ಅವರೇ ಅಸಹ್ಯ ಮಾಡ್ಕೊಳ್ಳೋದು. ಫಸ್ಟ್ ಇದನ್ನು ಬಿಡಿ. ಅಸಹ್ಯ ಪಡ್ಕೊಳ್ಳೋದಂತೆಲ್ಲ ಏನೂ ಇಲ್ಲ. ಇದು ನೇಚರ್ ಕೊಟ್ಟಿರೋವಂಥದ್ದು ನಮಗೆ ಹೆಣ್ಣುಮಕ್ಳಿಗೆ, ಇದು ನೇಚರಾಗಿ ಬಂದಿರೋದು. ಮತ್ತು ಏನಂತ ಹೇಳ್ತಂದ್ರೆ ಹೆಣ್ಣಿನ ಜನ್ಮ ತುಂಬಾ ಒಳ್ಳೆ ಜನ್ಮ. ಆ ಹೆಣ್ಣಿನ ಜನ್ಮ ನಮಗೆ ಕೊಟ್ಟಿರೋದು, ದೇವರಿಗೆ ಧನ್ಯವಾದ ಹೇಳಬೇಕು ನಾವು. ಹೆಣ್ಣಿನ ಜನ್ಮ ಎಷ್ಟು ಪವಿತ್ರವಾಗಿದೆ ಅಂದರೆ ಅಷ್ಟು ಪವಿತ್ರವಾಗಿರೋದು. ಅದು ನಾವು ಖುಷಿಯಿಂದ ಸ್ವೀಕರಣೆ ಮಾಡಬೇಕು ಅಷ್ಟೇ ಹೊರತು ಅದಕ್ಕೆ ಬೇಜಾರು ಪಡ್ಕೊಳ್ಳೋದು, ಒಂಥರ ಹಿರಸು ಮುರುಸು ಮಾಡೋದೆಲ್ಲ ಏನಿಲ್ಲ. ಅದು ಆಗಿನ ಕಾಲದಕ್ಕೆ ಆ ಥರ ಎಲ್ಲ ಇರ್ತಾಯಿತ್ತು, ಹಾಗಿರಬೇಕು ಹೀಗಿರಬೇಕು ಅಂತ. ಈಗೆಲ್ಲ ಅದೆಲ್ಲ ಏನಿಲ್ಲ. ಹೆಣ್ಮಕ್ಳಿಗೆ ಬರೋವಂಥದ್ದು ಒಂದು ನೇಚರ್ ಪ್ರಕಾರವಾಗಿ ನಾವು ತಿಂಗಳು ಏನಂತ ಆಗಬೇಕಾಗಿರುತ್ತೋ ನಮಗೆ ನೇಚರಲ್ಲಿ ಅದೇನೇ ಆಗೋದು. ಅದು ಬಿಟ್ಟು ಇನ್ಯಾವುದೂ ಆಗೋದಿಲ್ಲ. ಇದು ಸ್ವಾಭಾವಿಕವಾಗಿ ಆಗೋದು. ಇದನ್ನು ನಾವು ಆ ಥರ ಏನೂ ತಿಳ್ಕೊಳ್ಳೋದೇ ಬಾರ್ದು ಇದು. ಮತ್ತು ಏನಂತ ಹೇಳ್ತಂದ್ರೆ ಈ ಟೈಮಲ್ಲಿ ನಾವು ಹ್ಯಾಪಿಯಾಗಿರಬೇಕು, ಖುಷಿಯಿಂದ ಇರಬೇಕು, ಒಳ್ಳೆ ಮ್ಯೂಸಿಕ್ ಕೇಳಬೇಕು, ನಮ್ಗೆ ಇಷ್ಟವಾಗಿರೋ ಹಾಡುಗಳೆಲ್ಲ ಕೇಳಬೇಕು, ಹ್ಯಾಪಿಯಾಗಿ ಖುಷಿಯಿಂದ ಇರಬೇಕು. ಒಳ್ಳೆ ಥರದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತೀನಿ, ಒಳ್ಳೆ ಥರದಲ್ಲಿ ಈ ಥರ ಬೇಜಾರೇ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂಥರ ಹಿರ್ಸು ಮುರ್ಸು ಆ ಥರ ಎಲ್ಲ ಬೇಜಾರೇ ಮಾಡ್ಕೊಳಕ್ಕೆ ಹೋಗಬೇಡಿ. ಖುಷಿಯಿಂದ ಇರಿ. ಎಲ್ಲ ಹೆಣ್ಮಕ್ಳು ಖುಷಿಯಿಂದ ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ವೀಡಿಯೋ ಮುಗಿಸ್ಕೊಳ್ತಾ ಇದ್ದೀನಿ. ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲ ಫ್ರೆಂಡ್ಸು ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ಕೇಳ್ಕೊಳ್ತಾ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊಳ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್.